ಇಷ್ಟು ಏನು ಸಾಧಕರು ಏನು ನೀವು ಕಳಿಸ್ತಾ ಇದ್ದೀರಾ ಅದರಿಂದ ಇದು ಖಂಡಿತ ಒಂದು ಗುರುತಿಸುವಂಥದ್ದು. ಮತ್ತೆ ನಾನು ಅವಾಗಲೇ ಹೇಳಿದ್ದೀರಾ, ಶಿಕ್ಷಣ ಕೇವಲ ಒಂದು ದುಡ್ಡು ಸಿಕ್ಕಿದ್ರೆ ಸಿಗುವಂತದ್ದಲ್ಲ. ತಮಗೆಲ್ಲ ಗೊತ್ತಿದೆ, ಹಣ ಇತ್ತು ಜಗತ್ತಿನಲ್ಲಿ ನಮ್ಮ ಟಾಪ್ ಐಐಟಿಗಳಲ್ಲಿ ಕಲಿಯಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಮೆಡಿಕಲ್ ಇವತ್ತು ನಾನು ಕೆಎ ಅಲ್ಲಿ ಕಳೆದ ನೀಟ್ ರಿಸಲ್ಟ್ ಬಂದಿದ್ದರಿಂದ ನನಗೆ ಪ್ರತಿ ದಿವಸ ಕನಿಷ್ಠ 1 ರಿಂದ 2 ಆದ್ರೂ ಬಹಳ ದೊಡ್ಡ ಜನರು ಭಾರತ ದೇಶದ ಬೇರೆ ಕಡೆಯಿಂದ ಕರ್ನಾಟಕದ ಪೊಲಿಟಿಷಿಯನ್ಸ್ ಮತ್ತೆ ಐಎಎಸ್ ಹಿರಿಯ ಅಧಿಕಾರಿಗಳಿಂದ ನನಗೆ ಸಂಪರ್ಕ ಮಾಡ್ತಾರೆ. ಏನಂತಂದ್ರೆ ಮೆಡಿಕಲ್ ಸೀಟ್ ಬೇಕು ಅಂತಂದ್ರೆ 2022 ಮೊದಲು ತಮಗೆಲ್ಲ ಗೊತ್ತಿದೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇರ್ತಿತ್ತು, ನೇರವಾಗಿ ಹೋಗಿ ಅಡ್ಮಿಷನ್ ಮಾಡ್ತಾ ಇದ್ರು. ಯಾರು ದುಡ್ಡು ಇತ್ತು ಅವ್ರು ಹೋಗಿ ಕೊಟ್ಟು ಅಡ್ಮಿಷನ್ ಮಾಡ್ತಾ ಇದ್ರು. ಈಗ ಸಹ ಮ್ಯಾನೇಜ್ಮೆಂಟ್ ಸೀಟು 20% ಪ್ರತಿ ಮೆಡಿಕಲ್ ಕಾಲೇಜಲ್ಲಿ NRI ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ. ನಿಮ್ಮ ಪೇರೆಂಟ್ಸ್ ಹತ್ರ ತುಂಬಾ ದುಡ್ಡಿದೆ ಅಂತಂದ್ರೆ ನೀವು ಅಡ್ಮಿಷನ್ ಮಾಡಬಹುದಾ? ತುಂಬಾ ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ತುಂಬಾ ದುಡ್ಡಿದೆ, ನೀವು ಹೋಗಿ ಐಐಟಿಗಳಲ್ಲಿ ಅಡ್ಮಿಷನ್ ತಗೊಳ್ಬಹುದಾ? ಇಲ್ಲ. ನಾನು ಅವಾಗೆಲ್ಲ ಹೇಳ್ತೀನಿ ನೋಡಿ, ನೀಟಲ್ಲಂತೂ ಜಸ್ಟ್ ನೆಕ್ಸ್ಟ್ ಇಯರ್ ನೀವು ನೀಟ್ ಬರೆಯೋದಿರ್ಬೋದು, ಸಿಇಟಿ ಜೆಡಬಲ್ ಎಲ್ಲ ಬರೆಯುವಂಥವ್ರಿರ್ಬೋದು, ದುಡ್ಡಿದ್ರೆ ಸಿಗುತ್ತೆ ಅನ್ನುವಂತಹ ಕಾಲ ಹೋಯಿತು. ಮೆಡಿಕಲ್ ಅಲ್ಲಿ ನಾನು ಅದನ್ನೇ ಹೇಳ್ತೀನಿ ನೋಡಿ, ಎಷ್ಟು ನಮ್ಮ ಉದಾಹರಣೆಗೆ ಹೇಳೋದಾದ್ರೆ ಒಂದು ನಮ್ಮ ಸೌತ್ ಕರ್ನಾಟಕದಲ್ಲಿ ಸ್ವಾಮೀಜಿಯವರೇ ಒಂದು ಮೆಡಿಕಲ್ ಕಾಲೇಜಲ್ಲಿ ಇಟ್ಕೊಂಡಿದ್ದಾರೆ. ಅವರ ತಮ್ಮ ಮಗಳಿಗೆ MD ಸೀಟ್ ಬೇಕಾಗಿತ್ತು. ನೀಟ್ ಪರೀಕ್ಷೆಯನ್ನು ಬರೆದಿದ್ರು. ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಅವರು 6 ದಿನ ನನ್ನ ಜೊತೆ ಹೆಚ್ಚಾಗಿದ್ರು. ಬಟ್ ಅವರಿಗೆ ಅವರ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ. ಅವರೇ ಮೆಡಿಕಲ್ ಕಾಲೇಜು ಬಹಳ ಪ್ರಸಿದ್ಧವಾದ ಮೆಡಿಕಲ್ ಕಾಲೇಜು, ಅವರಿಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು. ಇಮ್ಯಾಜಿನ್ ಮಾಡಿ, ಅಂದ್ರೆ ಅವರೇ ಮೆಡಿಕಲ್ ಕಾಲೇಜ್ ಇತ್ತು ಅಂತಂದ್ರೂ ಅವರ ಮಕ್ಕಳನ್ನ ಮೆಡಿಕಲ್ ಮಾಡಿಸೋದಕ್ಕೆ ಆಗಲ್ಲ. ಅವ್ರ ಹತ್ರ ಕೋಟಿ ದುಡ್ಡಿತ್ತು ಅಂತಂದ್ರೂ ನೇರವಾಗಿ ಮೆಡಿಕಲ್ ಮಾಡಿಸಕ್ ಆಗಲ್ಲ. ಏನ್ ಮಾಡಬೇಕು? ನೀಟ್ ಪರೀಕ್ಷೆ ಬರೀಬೇಕು, ನೀಟಲ್ಲಿ ರ್ಯಾಂಕ್ ಅನ್ನ ಪಡೆಯಬೇಕು, ಎಲಿಜಿಬಲ್. ಈ ದುಡ್ಡಿದ್ದವರು ಮ್ಯಾನೇಜ್ಮೆಂಟ್ ಸೀಟ್ ಕಳಿಸ್ತೀವಿ ಸರ್, ನಾವು ತೊಂದರೆ ಇಲ್ಲ. ಮ್ಯಾನೇಜ್ಮೆಂಟ್ ಸೀಟ್ ಕಳಿಸ್ತೀವಿ, ನಮ್ಗೆ ಗೊತ್ತಿದೆ. ಈ ವರ್ಷ 22-23 ಲಕ್ಷ ಏನು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದ್ರು, ಎಲಿಜಿಬಿಲಿಟಿ ಆಗಿರುವಂತದ್ದು 50% ಅಷ್ಟು. ಇನ್ನೊಂದು ಮೆಡಿಕಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರ ದುಡ್ಡಿದ್ರು ಮ್ಯಾನೇಜ್ಮೆಂಟ್ ಅಲ್ಲೂ. ಇನ್ನು ಎಲಿಜಿಬಲ್ ಆಗಿರುವಂತಹ ವಿದ್ಯಾರ್ಥಿಗಳು ಸಹ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬೇಕು. ಉದಾಹರಣೆಗೆ ನಿಮ್ಗೆ 10 ಲಕ್ಷ ನೀಟ್ ರ್ಯಾಂಕ್ ಇದೆ, ನೀವು ಕರ್ನಾಟಕದಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಕರ್ನಾಟಕದಲ್ಲಿ ಮಾತ್ರ ದುಡ್ಡಿದೆ ತುಂಬಾ ಅಂತಂದ್ರು, ಆ ಕಾಲೇಜಲ್ಲಿ ಅಕಸ್ಮಾತ್ 10 ಮ್ಯಾನೇಜ್ಮೆಂಟ್ ಸೀಟ್ ಇದ್ದು ಅಲ್ಲಿ ಏನಾದ್ರು 10 ಲಕ್ಷಕ್ಕಿಂತ ಕೆಳಗಡೆ ವಿದ್ಯಾರ್ಥಿಗಳು ದುಡ್ಡಿರುವಂತರು ಸಾಕಷ್ಟು ಜನ ಇರ್ತಾರೆ. ಅವ್ರೇನಾದ್ರು ಮ್ಯಾನೇಜ್ಮೆಂಟ್ ಸೀಟ್ ಅಪ್ಲೈ ಮಾಡಿದ್ರೆ ದುಡ್ಡಿದ್ರು ಕೊಡುವ ಇಚ್ಛೆ ಇದ್ರು ಇಲ್ಲ, ಅವರೇ ಮೆಡಿಕಲ್ ಕಾಲೇಜ್ ಇದ್ರು ಅವ್ರಿಗೆ ಸಿಗಲ್ಲ. ಅಂದ್ರೆ ಸೂಕ್ಷ್ಮ ತಮ್ಗೆ ಹೇಳ್ತಿರುವಂತದ್ದು, ತಾವೇನು ಸಾಧನೆ ಮಾಡ್ತೀರಾ, ತಾವೇನು ಹಾರ್ಡ್ ವರ್ಕ್ ಮಾಡ್ತೀರಾ, ಇದರಿಂದ ಮಾತ್ರ ನಿಮಗೆ ಬೆಲೆ ಇದೆ, ಗೌರವ ಇದೆ. ಇವತ್ತು ನೋಡಿದ್ವಿ, ಇವತ್ತು ತುಂಬಾ ಮಕ್ಕಳಿಗೆ ಅಡ್ಮಿಷನ್ ಆಗಿರೋದ್ರಿಂದ ಅವರ ತಂದೆ ತಾಯಿಗೆ ಒಂದು ಸನ್ಮಾನ ಮಾಡಿದ್ರು. ನಿಮ್ಮ ತಂದೆ ತಾಯಿಗಳಿಗೆ ಏನಾದ್ರು ಆ ಒಂದು ಮುಂದಿನ ವರ್ಷದಲ್ಲಿ ಆ ಒಂದು ಸ್ಥಳ ಸಿಗುತ್ತೆ ಅಂತಂದ್ರೆ, ಇಲ್ಲ ನಿಮಗೆ ಸನ್ಮಾನ ಆಗುವಾಗ ತಂದೆ ತಾಯಿ ಎದುರುಗಡೆ ಇದ್ದಾರೆ ಅಂತಂದ್ರೆ, ನಿಜವಾಗ್ಲೂ ನಿಮಗೆ ಏನು ಇಲ್ಲಿಂದ ಒಂದು ಹುಟ್ಟಿದ್ರಿಂದ ಇಲ್ಲಿವರೆಗೆ ನಿಮಗೆ ಏನೆಲ್ಲ ಒಂದು ಪಾಲನೆ ಪೋಷಣೆ ನಿಮಗೋಸ್ಕರ ಶ್ರಮ ಪಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ, ಅದಕ್ಕೆ ನೀವು ಕೊಟ್ಟಂತ ಗೌರವ. ನೀವು ತಂದೆ ತಾಯಿಗೆ ಬೇರೆ ಏನು ಕೊಡಬೇಡ. ನೀವು ಎಷ್ಟೋ ತಂದೆ ತಾಯಿಗಳು ನೋಡಿ, ನೀವು ಮುಂದೆ ಯಾವ ತಂದೆ ತಾಯಿನೂ ಇವತ್ತು ನಮ್ಮ ಮಕ್ಕಳು ನಮ್ಮನ್ನ ಸಾಕ್ಬೇಕು, ಅದಕ್ಕೋಸ್ಕರ ನಾವು ಮಕ್ಕಳನ್ನ ನಡೆಸ್ತಾ ಇದ್ವಿ, ಖರ್ಚು ಮಾಡ್ತಾ ಇದ್ವಿ ಅಂತ ಯಾವ ಒಂದು ತಂದೆ ತಾಯಿನೂ ಹೇಳ. ನಾನು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಎಷ್ಟು ಕಷ್ಟಪಟ್ಟು ಪರವಾಗಿಲ್ಲ, ನನ್ನ ಮಗು ಚೆನ್ನಾಗಿ ಓದಬೇಕು, ಅವರು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು. ಇದನ್ನಷ್ಟೇ ಎಲ್ಲ ತಂದೆ ತಾಯಿ ಸಹ ನಿಮ್ಮಿಂದ ಬಯಸಬಹುದು. ಇದಕ್ಕೆ ಒಂದು ಸರಿಯಾದ ಒಂದು ಸ್ಥಳದಲ್ಲಿ ನಿಮ್ಮನ್ನ ತಂದೆ ತಾಯಿಗಳು ಸೇರಿಸಿದ್ದಾರೆ. ನೀವು ಬೇರೆ ಏನು ಒಂದು ವಿಶೇಷವಾಗಿ ಏನು ನೀವು ಮಾಡಬೇಕಾಗಿಲ್ಲ, ಜಸ್ಟ್ ಗುರುಗಳು ಏನ್ ಹೇಳ್ತಾರೆ ಅದನ್ನ ಮಾಡಿ ಸರ್. ಆಮೇಲೆ ಇವತ್ತೇನು ಈ ಒಂದು ಶಿಸ್ತು ಮತ್ತೆ ಈ ಒಂದು ಸಾಧನೆ ನಮ್ಮ ಪ್ರಾಂಶುಪಾಲರು ಕಳೆದ ಒಂದು ಜರ್ನಿಯನ್ನ ಹೇಳಿದ್ರು, ಎಷ್ಟೆಲ್ಲ ಮಕ್ಕಳು ಇವತ್ತು ಸಾಧನೆ ಮಾಡಿದ್ದಾರೆ ಅಂತ.
ಮಕ್ಕಳು 10 ರಿಂದ 15 ಗಂಟೆ ತನಕ ಓದ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಸಾಧನೆ ಆಗಿದೆ ಅನ್ನುವಂಥದ್ದನ್ನ ನಾನಂತೂ ನಂಬಲ್ಲ. ಇದಕ್ಕೆ ನಿಮ್ಮ ಟೀಚರ್ಸ್, ಬರೀ ಟೀಚರ್ಸ್ ಅಲ್ಲ, ನಿಮ್ಮ ಹಾಸ್ಟೆಲ್ ಹಾಸ್ಟೆಲ್ ಕುಕ್ಕು, ವಾರ್ಡನ್, ಒಂದು ಏನು ನಮ್ಮ ಹೌಸ್ ಕೀಪಿಂಗ್ ಸ್ಟಾಫ್, ಕ್ಲೀನಿಂಗ್ ಸ್ಟಾಫ್, ಇವರು ಎಲ್ಲ ಒಂದು ಶ್ರಮದಿಂದ ಈ ಸಾಧನೆ. ವಾತಾವರಣ ಬರಬೇಕು ಅಂತಂದ್ರೆ 2 ವರ್ಷ ನಿರಂತರವಾಗಿ ನಿಮಗೆ ಆ ವಾತಾವರಣ ಬರಬೇಕು. ಆ 2 ವರ್ಷ ನಿರಂತರವಾಗಿ ನಿಮ್ಮನ್ನ ಮೋಟಿವೇಶನ್ ಮಾಡಬೇಕು ಅಂತಂದ್ರೆ ಅಷ್ಟು ಸರಳವಾದ ಕೆಲಸ ಅಲ್ಲ. ಬಹುತೇಕ ನೀವು ಮನೆಯಲ್ಲಿ ಇತ್ತು ಅಂತಂದಿದ್ರು ಸಹ ನಿಮ್ಮ ತಂದೆ ತಾಯಿ ಸಹ ಇಷ್ಟು ನಿರಂತರವಾಗಿ ನಿಮಗೆ ಮೋಟಿವೇಶನ್ ಮಾಡಲು ಸಾಧ್ಯ ಇಲ್ಲ. ಎಷ್ಟು ಸಾರಿ ನಿಮಗೆ ರೇಗಾಡಿರ್ಬೋದು, ಎಷ್ಟು ಸಾರಿ ಜಗಳಾಡಿರ್ಬೋದು, ಎಷ್ಟು ಸಾರಿ ನೀವು ಮುನ್ಸ್ಕೊಂಡಿರ್ಬೋದು. ಬಹುತೇಕ ಅಂತ ಘಟನೆಗಳು ಇಲ್ಲಿ ತುಂಬಾ ಕಡಿಮೆ. ಏನಾದ್ರು ನಿಮ್ಮ ಶಿಸ್ತು ಏನಾದ್ರು ತಪ್ಪಿದ್ರೆ ಏನಾದ್ರು ವಾರ್ಡನ್ನು ಪ್ರಾಂಶುಪಾಲರು ನಿಮಗೆ ಎದುರಿಸಿರ್ಬೋದು, ಅಂತ ಅನಿವಾರ್ಯ ಸಹ. ಯಾಕೆಂದ್ರೆ ಈಗ ನಿಮಗೆ ಗೊತ್ತಾಗಲ್ಲ, ನೀವು ಪೇರೆಂಟ್ಸ್ ಆದ್ಮೇಲೆ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಮತ್ತೆ ಕಳೆದ ಮುಂದಿನ ವರ್ಷಕ್ಕೆ ನಾನು ಹೇಳುವಂಥದ್ದು, ನೀವು ಇನ್ನೇನು ಲೆಕ್ಕ ಹಾಕೋದು, ಈ ಸೀಟು ತುಂಬಾ ಕಡಿಮೆ ಇರುತ್ತೆ, ತುಂಬಾ ಕಾಂಪಿಟೇಷನ್ ಇದೆ, ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಇದೆ, ಕೆಲವು ಅವರೇಜ್ ಸ್ಟೂಡೆಂಟ್ ಅಂತ ಅನ್ಕೊಂಡಿರೋ, ನಿಮಗೆ ಅನ್ಕೊಂಡಿರೋ, ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತೇ ಇರಲ್ಲ, ಅನ್ಕೊಂಡಿರ್ತೀರಾ ನೀವು. ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಇದು ತುಂಬಾ ಕಷ್ಟ, ಆಲ್ ಇಂಡಿಯಾ ಲೆವೆಲ್ಲು. ಆಮೇಲೆ ಬೆಂಗಳೂರು, ಮಂಗಳೂರು, ಕೋಟಾ ಇಟ್ಟರೆಲ್ಲ ಬಹಳ ದೊಡ್ಡ ಟೀಚರ್ಸ್ಗೆ ತಂದು ಮಾಡಿಸ್ತಾರೆ, ಟ್ರಿಕ್ಸ್ ಹೇಳಿಕೊಡ್ತಾರೆ. ನಮಗೆ ಇದು ಸ್ವಲ್ಪ ಈ ಹಳ್ಳಿ ಭಾಗ, ದಯಮಾಡಿ ಅದು ಯಾವುದು ಅನ್ಕೊಂಡ್ಬಿಡಿ. ನನ್ನ ಒಂದು ಸಣ್ಣ ಸ್ಟೋರಿ ಹೇಳೋದಾದ್ರೆ ನಿಮಗೆ ಮೋಟಿವೇಶನ್ ಅಂತೇಳಿ, ನಾನು ಸಹ 10th ತನಕ ಬಹಳ ಹಳ್ಳಿ ಪ್ರದೇಶದಲ್ಲಿ ಗ್ರಾಮೀಣ ಶಾಲೆ, ಸರ್ಕಾರಿ ಶಾಲೆಗಳು ಓದಿದನು. PUC ಸಹ ಸರ್ಕಾರಿ ಕಾಲೇಜು, ಡಿಗ್ರಿ ಸಹ ಸರ್ಕಾರಿ ಕಾಲೇಜು, ಮಾಸ್ಟರ್ ಡಿಗ್ರಿ ಸಹ ಸರ್ಕಾರಿ ಕುವೆಂಪು ಯೂನಿವರ್ಸಿಟಿ ಮಾಸ್ಟರ್ ಡಿಗ್ರಿ ಎಕನಾಮಿಕ್ಸ್ ಮಾಡಿದನು. ನಂತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೆಂಗಳೂರಿಗೆ ಓದಲಿಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ, ಕ್ಲಾಸ್ ರೂಮ್ ಅಲ್ಲಿ ಕೂತಿದ್ದಂತಹ ಸಂದರ್ಭದಲ್ಲಿ ಆ ಮಾಸ್ಟರ್ ಏನ್ ಪಾಠ ಮಾಡಿದ್ರು ಕೆಲವು ವಿದ್ಯಾರ್ಥಿಗಳು ಪಟ್ 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 ಅಂತ ಆನ್ಸರ್ ಹೇಳ್ತಾರೆ. ನಾವು ಅವಾಗ ಆರಂಭದಿಂದ ಹೋಗಿದ್ದು, ನಮಗೆಲ್ಲ ಗೊತ್ತಿರುತ್ತೆ. ನೀವು ಬಹುತೇಕ ವೇದಿಕೆ ಮೇಲೆ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ನಿಮ್ಮ IIT-ಗಳಲ್ಲಿ ಅಂತ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಏನ್ ಚಿಂತೆ ಮಾಡಬೇಡಿ. ಸ್ವಲ್ಪ LKG ಇಂದನೇ ಇಂಗ್ಲಿಷ್ ಮೀಡಿಯಂ ಓದಿದ್ದವ್ರು ಇರ್ಬೋದು, LKG ಇಂದನೇ ಗೋಲ್ಡ್ ಸ್ಪೂನ್ ಇಟ್ಕೊಂಡು ಬೆಳೆದಿರೋಂಥ ವಿದ್ಯಾರ್ಥಿಗಳಿರ್ಬೋದು. ಅವ್ರ ಸಾಧನೆ ತುಂಬಾ ಕಡಿಮೆ ಇದ್ರು, ಕೆಲವು ಮಕ್ಕಳು ಬಂದಿರ್ತಾರೆ. ಅವರು ಸ್ವಲ್ಪ ಬಿಹೇವಿಯರು, ವೇಷಭೂಷಣಗಳು, ಸ್ಟೈಲ್ ಇದೆಲ್ಲ ಸ್ವಲ್ಪ ವಾಶ್ ಇರ್ಬೋದು, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ನಾವು ಹಳ್ಳಿ ಪ್ರದೇಶದಿಂದ ಹೋಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೂತಾಗ ಈ ಕೆಲವು ವಿದ್ಯಾರ್ಥಿಗಳು ಆಲ್ರೆಡಿ 2 ವರ್ಷ 3 ವರ್ಷ ಅವರು ಅದು ಪ್ರಿಪರೇಷನ್ ಮಾಡಿದಂಥವ್ರು, ಸ್ವಲ್ಪ ನಗರ ಪ್ರದೇಶದಿಂದ ಬಂದಂಥವ್ರು ಪಟ್ ಪಟ್ ಅಂತ ಆನ್ಸರ್ ಮಾಡೋದು, ಸ್ವಲ್ಪ ಭಾಳ ಎಲ್ಲ ಗೊತ್ತಿದೆ ಅಂತ ಬಿಹೇವ್ ಮಾಡೋದು. ಹಾಗಾಗಿ ನಾನು ಸಹ ಸ್ವಲ್ಪ ಕುಗ್ಗಿ ಹೋಗಿದ್ದೆ. ಒಂಥರ ಇನ್ಫೀರಿಯರಿಟಿ ಇರುತ್ತೆ ಅಲ್ವಾ, ಅವೆಲ್ಲ ಗೊತ್ತಿದೆ. ಕೊನೆಗೆ KS ಹಂಗೇನೆ ನಡೀತಿತ್ತು. ನಂದು KS 2006 ಬ್ಯಾಚ್. ನಾನು ಅದಕ್ಕಿಂತ ಮೊದಲೆಲ್ಲ 300, 400, 500 ಪೋಸ್ಟ್ ಕಾಲ್ ಮಾಡ್ತಾ ಇದ್ರು. ನಾನು ಆಕ್ಚುಲಿ UPSC ಓದಲಿಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ KPSC ನಲ್ಲಿ 2006 ನೋಟಿಫಿಕೇಶನ್ ಆದಾಗ ಕೇವಲ 3 ಸೀನಿಯರ್ ಕೇಸ್ ಮತ್ತೆ 2004 ಅಲ್ಲಿ ಸಹ ಕಾಲ ಆಗಿತ್ತು, 300 ಪ್ಲಸ್ ಇತ್ತು. 98 ಪ್ರಾಬ್ಲಮ್ ಆದಾಗ ಅದು 400 ಪ್ಲಸ್ ಇತ್ತು. ಆಲ್ಮೋಸ್ಟ್ 2006 ಅಲ್ಲಿ ಕೇವಲ 101 ಪೋಸ್ಟ್ ಕಾಲ ಆಗಿತ್ತು. ಅಲ್ಲಿ ಅವಾಗ ಕಾಲ ಆಮೇಲೆ ಸಾಕಷ್ಟು ಜನ ಓದೋದಕ್ಕೆ ಶುರು ಮಾಡುವಂತ ಇರ್ತಾರೆ. ನಮ್ದು CET ನಲ್ಲಿ ನಾವು ನೋಡ್ತೀವಿ, ಈ ತರ ನೀವೆಲ್ಲ 2 ವರ್ಷದಿಂದ ಶ್ರಮ ಮಾಡಿರ್ತೀರಾ. CET ಅರ್ಜಿ ಹಾಕಿ ಅವಾಗಿಂದ ಅರ್ಜಿ ಹಾಕಿ ಮೇಲೆ ಶುರು ಮಾಡುವಂತವ್ರು. ನಾವು KE ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸ್ತೀವಿ. ಕಳೆದ 2024 ನವೆಂಬರ್ ಅಲ್ಲಿ ನಾನು 1000 ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಒಂದು ನೋಟಿಫಿಕೇಶನ್ ಮಾಡಿದಾಗ 6.5 ಲಕ್ಷ ವಿದ್ಯಾರ್ಥಿಗಳು ಅರ್ಜಿ ಹಾಕಿದ್ರು. ಆಮೇಲೆ ನಾನು ಕ್ವಶನ್ ಪೇಪರ್ ಕೊಟ್ಟಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೆಲ್ಲ ಸಿಕ್ಕಾಪಟ್ಟೆ ಬೈದು. ಯಾಕೆ ಅಂತ ಹೇಳ್ತೀನಿ, ಇನ್ನೊಂದು PSI ಎಕ್ಸಾಮ್ ನಾನು ಮಾಡಿದೆ, ಈ ಎಕ್ಸಾಮ್ ಮಾಡಿ ಹಿಂದೆ ಮಾಡಿದ್ದು ಪ್ರಾಬ್ಲಮ್ ಆಗಿತ್ತು ಅಂತ ಆ PSI ಪರೀಕ್ಷೆ ಮಾಡಿದ್ರು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬೈದು. ಯಾರು ಬೈದು ಗೊತ್ತಾ? ಯಾಕೆ ಬೈದು ಅಂತಂದ್ರೆ, ಇದು ಏನ್ ಪೇಪರ್, ನಾವು ಲೈಫಲ್ಲಿ ಒಂದು ಯೂನಿಫಾರ್ಮ್ ಆಗೋಣ ಅಂತ ಬಂದಿದ್ರೆ ಇಂಥ UPSC ಅಂತ ಅನ್ಕೊಂಡಿದ್ದಾರೆ ಇವರು. ಈ UPSC ಲೆವೆಲ್ಗೆ IAS ಅಂತ ಅನ್ಕೊಂಡು PSI ಗ್ರೂಪ್ C ಪೋಸ್ಟ್ಗೆ IAS ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಅಂತ ಬೈದು. ವಿಲೇಜ್ ಅಕೌಂಟೆಂಟ್ ಅಷ್ಟೇ, ನಾವು ಸಾಮಾನ್ಯ ಒಂದು VA ಗ್ರಾಮದಲ್ಲಿ ಇರುವಂತಹ ಒಂದು ಪರೀಕ್ಷೆಗೆ
ಇಂಥ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ. ಇದು ಯಾರು ನಗಾಡ್ಲಿಕ್ಕಿಲ್ವಾ? ಇದು ಸಾಧ್ಯ ಉಂಟಾ ಅಂತ ಯಾರನ್ನು ಬೈದವರು ಅಂತಂದ್ರೆ ನೋಡಿ, ಕಾಲ್ ಮಾಡದೆ ಓದಕ್ಕೆ ಶುರು ಮಾಡಿದಾರ ಅವರು. ಆಗಲ್ಲ, ಕಾಲ್ ಮಾಡಿದ್ರೆ ಈಗಲೂ ಅಷ್ಟೇ. ತಮಗೆಲ್ಲ ಗೊತ್ತಿದೆ, ರಾಜ್ಯ ಸರ್ಕಾರ ಕಂಟಿನ್ಯೂಸ್ ರಿಕ್ರೂಟ್ಮೆಂಟ್ ಅಂತ. ಸಾಕಷ್ಟು ವಿದ್ಯಾರ್ಥಿಗಳು ನಾನು ನೋಟಿಫಿಕೇಶನ್ ಮಾಡಿದಾಗ ಓದಕ್ಕೆ ಶುರು ಮಾಡ್ತಾರೆ. ಇಂದು JEE ಕಾಲ್ ಮಾಡಿದಾಗ ಓದಕ್ಕೆ ಶುರು ಮಾಡ್ತಾರೆ ಸಾಕಷ್ಟು ವಿದ್ಯಾರ್ಥಿಗಳು. ಆಗಲ್ಲ, ಪರೀಕ್ಷೆ ಬರೀತಾರೆ ಅವರು. ಅಷ್ಟು ಲಕ್ಷ ಜನ ಪರೀಕ್ಷೆ ಬರೆದಿದ್ದಲ್ಲಿ ಅವರೊಬ್ಬರಾಗಿರ್ತಾರೆ. ಈ ವೇದಿಕೆ ಮೇಲೆ ಬರಲಿಕ್ಕೆ, ಪೇಪರ್ ಅಲ್ಲಿ ಬರಲಿಕ್ಕೆ, ಸೀಟ್ ಪಡೆಯಲಿಕ್ಕೆ ಆಗಲ್ಲ. ನಾನು 101 ಸೀಟು KE ನಿಲ್ಲಿಸಿದೆ ನನಗೆ. ಇದು ಎರಡು ಉದಾಹರಣೆ ಕೊಡೋದಕ್ಕೆ. ಅವಾಗ ನಾನು ಅದನ್ನೇ ಹೇಳ್ತಾ ಇದ್ದೆ. ನನಗೆ ತುಂಬಾ ಜನ ಈಗ ನಾನು ಅವಾಗ ನೋಡಿ, ಇಡೀ ವಿಜಯನಗರ ತುಂಬಾ ಕಡಿಮೆ ಕೋಚಿಂಗ್ ಸೆಂಟರ್ ಇತ್ತು. ವಿಜಯನಗರ ಚಂದ್ರಲೇಔಟೆಲ್ಲ ಎಲ್ಲಾ ಕೋಚಿಂಗ್ ಸೆಂಟರ್ಗಳಲ್ಲಿ ಸಹ ತುಂಬಿ ತುಳುಕ ಶುರು ಮಾಡಿಬಿಟ್ರು. ನೋಟಿಫಿಕೇಶನ್ ಹಾಕಿದ್ದೇನೆ, ನಾವು ಮೊದಲು ಶುರು ಮಾಡಿದ್ವಿ UPSC ಹೋದವರು. ಅಂದ್ರೆ ಎಲ್ಲ ಅವಾಗ ಬಂದು ಎಲ್ಲ PG ಫುಲ್ಲು, ಕೋಚಿಂಗ್ ಸೆಂಟರ್ ಫುಲ್ಲು, ಕೋಚಿಂಗ್ ಸೆಂಟರ್ 2 ಬ್ಯಾಚ್ 3 ಬ್ಯಾಚ್ 4 ಬ್ಯಾಚ್ ಇನ್ನಷ್ಟು ಆನ್ಲೈನ್ ಇರಲಿಲ್ಲ. ಆದ್ರೆ ನಾನು ಒಬ್ಬ 101 ಸೀಟ್ ಇತ್ತು, 2,25,000 ಜನ ಅರ್ಜಿ ಹಾಕಿದ್ರು. ನನಗೆ ಸ್ವಲ್ಪ ಹೋಗ್ತಾ ಕಾನ್ಫಿಡೆನ್ಸ್ ಬಂತು. ನನಗೆ ಕೇಳಿದಾಗ ಎಲ್ಲರಿಗೂ ಹೇಳ್ತಾರೆ, ತುಂಬಾ ಜನ ಈಗ ಫ್ರೆಂಡ್ಸ್ ಮಾತಾಡುವಾಗ ಈ ಸಾರಿ ನಾವು ಮುಂದೆ ಟ್ರೈ ಮಾಡೋದು ಒಳ್ಳೆಯದು, ಯಾಕೆಂದ್ರೆ ಸರಿ ಬಹಳ ಕಡಿಮೆ ಪೋಸ್ಟ್ ಇದೆ. ನನ್ನ ಒಪಿನಿಯನ್ ಒಂದೇ ಇತ್ತು, ನನಗೆ ಬೇಕಾಗಿರೋದು ಒಂದೇ ಪೋಸ್ಟ್. 101 ಇದೆ, ನನಗೆ ಬೇಕಾಗಿರೋದು ಒಂದೇ ಪೋಸ್ಟ್. ಹಂಗಾಗಿ ನಾನು ಒಂದಕ್ಕೋಸ್ಕರ ಟ್ರೈ ಮಾಡ್ತೀನಿ. ನೀವು ಎಲ್ಲರೂ ಹೋಗಿ ಆಲ್ ಇಂಡಿಯಾದಲ್ಲಿ ಅಷ್ಟು ಲಕ್ಷ ಬರೀತಾರೆ, ಇಷ್ಟು ಲಕ್ಷ ಅರ್ಜಿ ಹಾಕಿದ್ದಾರೆ JEE, ನಿಮಗೆ ಒಂದೇ ಬೇಕಾಗಿದೆಯಲ್ಲ. ಅಷ್ಟು ಲಕ್ಷ ಬರದೆ ಏನಂತೆ ಒಂದಂತೂ ಇಲ್ಲ ಅಲ್ಲ. ಎಷ್ಟಿದೆ ಅಂತ ನಿಮ್ಮ ಮಾಸ್ಟರ್ ಹೇಳೇ ಇರ್ತಾರೆ. ನಿಮಗೆ ಒಂದು ಬೇಕಾಗಿದೆ, ಸಿಗುತ್ತೆ. ನೀವು ಆಮೇಲೆ ಬೇರೆ ನೋಡಿ, ನಾನು ಆರಂಭದಲ್ಲಿ ನಾನು ಏನು ಹೇಳಿದೆ ಇಂಜಿನಿಯರಿಂಗ್ ನಥಿಂಗ್. ನಾನು ಹೇಳ್ತೀನಲ್ಲ, ನಾವು ನಮ್ಮ ಜೊತೆ ಏನು ಆರಂಭದಿಂದ ನಾವೆಲ್ಲ ಸ್ವಲ್ಪ ಶೈ ನೇಚರ್, ನಾಚಿಕೆ ಸ್ವಭಾವ. ನಾವು ಆನ್ಸರ್ ಗೊತ್ತಿದ್ರು ಹೇಳ್ತಾ ಇರಲಿಲ್ಲ. ಕೆಲವು ಒಂದೊಂದರ ಇರ್ತಾರೆ. ಆದ್ರೆ ಯಾರೆಲ್ಲ ಸೂಪರ್ ಹೀರೋಗಳ ತರ ಬಿಹೇವ್ ಮಾಡ್ತಾ ಇದ್ರು, ಆಕ್ಚುಲಿ ಅವರೆಲ್ಲ ರಿಸಲ್ಟ್ ಬಂದಾದ್ಮೇಲೆ ನಮ್ಗಿಂತ ಟಾಪರ್ ಏನಾಗಿರ್ಲಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ನೀವು ಬೇರೆಯವ್ರನ್ನ ನೋಡಿ ನೀವು ಇನ್ಫೀರಿಯರ್ ಆಗೋದಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರತಿಭೆ ನೀವು ಶ್ರಮ ವಹಿಸೋದ್ರಿಂದ, ಹಾರ್ಡ್ ವರ್ಕ್ ಮಾಡೋದ್ರಿಂದ ಸಾಧ್ಯ. ಆಮೇಲೆ ನಿಮ್ಗಿಂತ, ನಿಮ್ಮ ಗುರುಗಳಿಗಿಂತ ಸುಪ್ರೀಂ ಇರುವಂತ ಹೊರಗಡೆ ಯಾರು ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಹಂಗೇನೆ, ನೀವು ಇದ್ದು ಗಿಡ ಬರ್ತಲ್ಲ ಅಂತ ಅವಾಗ ಹೇಳಿಲ್ಲ. ನಿಮ್ಗೆ ಸ್ವಲ್ಪ ಯಾವಾಗಲೂ ನೀವು ಬೇರೆನೇ ಚಂದ ಕಾಣ್ತಿರುತ್ತೆ ಇದಕ್ಕಿಂತ. ಅದು ಎಲ್ಲ ಇಲ್ಲ, ನಿಮಗೆ ಇದೇನೆ ಆಕ್ಚುಲಿ ಚೆನ್ನಾಗಿ ಕಾಣಬೇಕು. ನೀವು ಸಾಧನೆ ಮಾಡಬೇಕಷ್ಟೇ. ನಿಮ್ಗೆ 2 ವರ್ಷದಲ್ಲಿ ಅಷ್ಟೇ. ಆಮೇಲೆ ಅರ್ಜಿ ಅರ್ಜಿ ಹಾಕೋರು ಅದು ಇದು ನಿಮ್ಮ ತಲೆ ಒಳಗಡೆ ಬರಬಾರ್ದು, ನನ್ನ ವಿನಂತಿ. ಆಮೇಲೆ ನಮಗೊಬ್ರು ಅವಾಗ ಗುರು ಹೇಳ್ತಾ ಇದ್ರು, ನೀವು ಏನಾದ್ರೂ ಒಂದು ದೃಷ್ಟಿ ಇರಬೇಕಲ್ಲ ನಿಮ್ಗೆ ಸಾಧನೆ ಅಂತ. ನೀವು ಉದಾಹರಣೆಗೆ ಹಿಮಾಲಯದ ಟಾಪಿಗೆ ಹತ್ತುತ್ತೀವಿ, ನಾವು ಹತ್ತಿ ಮತ್ತೆ ವಾಪಸ್ ಆ ಕಡೆ ಇಳಿತೀವಿ ಅಂತಂದ್ರೆ ಮಾತ್ರ ಆಗ್ತದೆ. ಅಲ್ಲಿ ವಾಪಸ್ ಇಳಿತೀವಿ. ನೀವು ಕೆಲವೊಮ್ಮೆ ನಿಮ್ಮ ಗುರಿನ ನೀವೇ ಸೆಟ್ ಮಾಡ್ಕೊಂಡ್ಬಿಡ್ತೀರಾ. ಹೋಗಿ ಸ್ವಲ್ಪ ಕಷ್ಟ ಇದೆ, ನಾನು ಒಂದು NIT IIT ಬೇಡ, ಅಟ್ಲೀಸ್ಟ್ NIT ಸೂರತ್ಕಲ್ಲು ಅಥವಾ NIT ಹುಬ್ಳಿಧಾರವಾಡ ರಾಯಚೂರು ಸಿಟಿಯನ್ನು ಸಾಕು. ನೀವೇನೇನಾದ್ರು ನಿಮ್ಮ ಗುರಿ ಸೆಟ್ ಮಾಡ್ಕೊಂಡ್ರೆ ನೀವು ನಮ್ಮ ಸೀಟಿನಲ್ಲಿ ಬಂದು ಫಿಕ್ಸ್ ಆಗ್ತೀರಾ. ನೀವೇನಾದ್ರು IIT ಮುಂಬೈ, IIT ಚೆನ್ನೈ ಅಂತ ಏನಾದ್ರು ಅಂದ್ಕೊಂಡ್ರೆ ಸೂರತ್ಕಲ್ಗೆ ಬಂದು ಸಿಗ್ತೀರಾ. ಅದಕ್ಕಿಂತ ದಾಟಿ ತಾವು ಗುರಿ ಇಟ್ಕೊಂಡ್ರೆ JEE ಒಳಗಡೆ ನಾನು ಒಂದು ಇಷ್ಟನೇ ರ್ಯಾಂಕ್, ಟಾಪ್ 10 ಅಲ್ಲಿ ರ್ಯಾಂಕ್ ಬರ್ತೀನಿ, ಹಾಗೆ ನೀವು ಟಾಪ್ ಮಾಡಿರಲ್ಲ. ನಮ್ದು ಬುದ್ಧಿ ಹೆಂಗೆ ಮೈಂಡ್. ನೀವು ಓಡ್ತಾ ಇರುವಾಗ ನೋಡಿ, ಒಂದು ಸ್ಟೇಡಿಯಂ ಅಲ್ಲಿ ಒಂದು 4 ರೌಂಡ್ ಓಡಬೇಕು ಅಂತಂದ್ರೆ 3ನೇ ರೌಂಡ್ ಇಂದನೇ ಸ್ವಲ್ಪ ಸ್ಲೋ ಆಗಿ ಶುರು ಆಗ್ತದೆ. ಈಗ ನಮ್ಗಿತ್ತು ಲಾಸ್ಟ್ ರೌಂಡ್. ಅದು ನಿಮ್ಮ ಮನಸ್ಸಿಗೆ ಬರಲೇಬಾರದು. ನಿಮ್ದು ಗುರಿ ಹಿಮಾಲಯ ಹತ್ತಿ ಹೊರಗಡೆ ಇರಬೇಕು ಅನ್ನುವಂತಹ ಗುರಿನ ಸೆಟ್ ಮಾಡ್ಕೊಳ್ಳಿ. ಸಾಧನೆ ಮಾಡುವಂಥದ್ದಕ್ಕೆ ಸಾಧ್ಯ ಇದೆ. ಆಮೇಲೆ ನಮ್ದು KE ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದಾದ್ರೆ, ನೀವೆಲ್ಲ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದ್ದೀರಾ. ನಮ್ದು ತಮಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ 100% ಸೀಟ್ ನಾವೇ ಮಾಡ್ತೀವಿ. JEE ತಾವೆಲ್ಲ ಯಾರು ಹೋಗ್ತೀರಾ ಉಳಿದವರೆಲ್ಲ ಬಂದು ಇಲ್ಲಿ ನಮ್ಮ ಟಾಪ್ ಕಾಲೇಜಸ್ ಅಲ್ಲಿ ನಿಮಗೆ ಸಿಗುತ್ತೆ. ಇವತ್ತು ತಾವು ಕಟಾಫಲ್ಲಿ ಹೇಳಬೇಕು, ಬೆಂಗಳೂರಲ್ಲಿ ಆರ್ವಿ ಕಾಲೇಜ್ ಅಂತಿದೆ. ಐ ಥಿಂಕ್ 1,300 ನಮ್ಮ KCET ರ್ಯಾಂಕ್ ಅಲ್ಲಿ ಕಟಾಫ್ ಇದೆ. ನಮ್ಮಲ್ಲಿ ಸಹ 3.5 ಲಕ್ಷ ವಿದ್ಯಾರ್ಥಿಗಳು ಅರ್ಜಿ ಬರೆದಿತ್ತು. ಇಮ್ಯಾಜಿನ್ ಮಾಡಿ ಅಂದ್ರೆ ಆ ಸಂಸ್ಥೆಯಲ್ಲಿ ಹೇಗಿರುತ್ತೆ ಅಂತ. ಹಾಗಾಗಿ ನೀವು ಒಂದು ಶಿಸ್ತಿಂದ 2 ವರ್ಷ ನೀವು ಶ್ರಮ
ಪಟ್ಟರೆ ನಿಮಗೆ ಒಂದು ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಆಮೇಲೆ ನಾನು ಒಬ್ಬ IAS ಆಫೀಸರ್ ಆಗೋದಕ್ಕಿಂತ ಮೊದಲು ನಾನು ಹೇಳಿದೆ IAS ಆಫೀಸರು ಅವಾಗ ಅಷ್ಟೇ ನಿಲ್ಲಿಸಿದೆ. ಮೀನ್ಸ್ 2,25,000 ಅಲ್ಲಿ ಅವಾಗ ಮೈನ್ಸ್ ಬರೀಲಿಕ್ಕೆ ನನಗೆ ಅವಕಾಶ ಇತ್ತು 1:20. ನಾನು 1:20 ಒಳಗಡೆ ಬಂದೆ. ಆಕ್ಚುಲಿ 101 ಸೀಟ್ ಒಳಗಡೆ 1:20 ಒಳಗಡೆ ಬಂದೆ. ಅದಾದ್ಮೇಲೆ ಆಕ್ಚುಲಿ 1:1 ಇಂಟರ್ವ್ಯೂ ಇತ್ತು, 20 ಅಸಿಸ್ಟೆಂಟ್ ಕಮಿಷನರ್ ಸೀಟ್ಸ್ ಇತ್ತು. ಅದರಲ್ಲಿ ನಾನು ಆಕ್ಚುಲಿ 15th ರ್ಯಾಂಕ್ ಅಲ್ಲಿ ಬಂದು ನನಗೆ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ ಸಿಕ್ತು. ಮತ್ತೆ ಬಸವಣ್ಣವರ ಕರ್ಮಭೂಮಿಯಲ್ಲಿ ನನ್ನ ಮೊದಲ ಒಂದು ವೃತ್ತಿ ಆರಂಭ ಆಗಿ 1 ವರ್ಷ 3 ವರ್ಷ ಕೆಲಸ ಸಹ ಮಾಡಿದೆ. 2017 ಅಲ್ಲಿ ಬ್ಯಾಚ್ಗೆ ನನಗೆ ಆಲ್ ಇಂಡಿಯಾ ಸರ್ವಿಸ್ IAS ಆಫೀಸರ್ ಆಗಿ ನನಗೆ ಪ್ರಮೋಷನ್ ಆಯಿತು. ನಾವು ಅವತ್ತು ಓದ್ತಾ ಇದ್ವಲ್ಲ, ನೀವು ಇವತ್ತೇನು ಓದ್ತಾ ಇದ್ದೀರಾ ಆಕ್ಚುಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ ನಾವು ಓದ್ತಾ ಇದ್ದೀವಿ. ಅಂದ್ರೆ ನೀವು ಅದಕ್ಕಿಂತ ಜಾಸ್ತಿ ಓದ್ತಾ ಇದ್ದೀರಾ, ಬಟ್ ಈಗ ನಮಗೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಕಾಂಪಿಟೇಷನ್ ಇತ್ತು, ನಿಮಗೆ ಕಾಂಪಿಟೇಷನ್ ಜಾಸ್ತಿ ಇದೆ. ಅಂದ್ರೆ ನೀವು ಏನು ಶ್ರಮ ಪಡ್ತಾ ಇದ್ದೀರಾ, ಏನ್ ಬೇಕಾದ್ರೂ ಪಡ್ಕೊಂಡು ಹೋಗ್ರಿ, ಏನ್ ಬೇಕಾದ್ರೂ ಯಾಕೆಂದ್ರೆ ನೋಡಿ ಮೊಬೈಲ್ ಬೇರೆ ವಿಚಾರಗಳನ್ನ ತಲೆ ಒಳಗಡೆ ಬರೋದು ಸ್ವಾಮಿ ಬಿಡಲ್ಲ. ಪ್ರಾರ್ಥನೆ ಓದು ಇದು ಅದೇ ನಿಮ್ಮ ಪೂರ್ತಿ ಧ್ಯಾನ 2 ವರ್ಷ ನೋಡಿ. ನಮಗೆ ಕನ್ನಡ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೇಳ್ತಾ ಇದ್ರು ನೋಡಿ, ಈ ಹಿಂದಿನ ಶರಣರು ಸಾಧಕರು ಅಂತ ಹೇಳ್ತೀವಿ. ಆಕ್ಚುಲಿ ಸಾಧಕರು ಅಂತಿದ್ದೇನೆ ನಮ್ಮ ಕಲ್ಪನೆಯನ್ನು ಹಚ್ಚಿಕೊಂಡು ಇದ್ದಾಗೆಲ್ಲ ಆಕ್ಚುಲಿ ಸ್ವಾಮೀಜಿಗಳೇ ಕಣ್ಮುಂದೆ ಬರ್ತಾ ಇದ್ರು. ನಮಗೆ ಆದರ್ಶ ಅವರೇನೆ ಸಾಧನೆ ಮಾಡುವಾಗ ಹಿಮಾಲಯಕ್ಕೆ ಹೋಗ್ತಾ ಇದ್ರು, ಎಲ್ಲರನ್ನು ತ್ಯಜಿಸಿ ಧ್ಯಾನ ಮಾಡ್ತಾ ಇದ್ರು, ತಪಸ್ ಮಾಡ್ತಾ ಇದ್ರು. ಆಮೇಲೆ ಅವರಿಗೆ ದೇವರು ಆಶೀರ್ವಾದ ಮಾಡ್ತಿದ್ದ, ಅವಾಗ ಅವರು ಜ್ಞಾನಿಗಳಾಗ್ತಾ ಇದ್ರು. ಅವರು ಗುರುಗಳು ಆ ಧ್ಯಾನ ಅಂತನ್ನುವಂಥದ್ದು 2 ವರ್ಷ ತಪಸ್ಸು ಅಂತನ್ನುವಂಥದ್ದು ಏನು ಹಿಂದಿನವರು ನಮಗೆ ಹೇಳ್ತಾ ಇದ್ರು. ನೀವು ಈಗ ಏನಾದರೂ ಒಂದು ಸೀಟ್ ಬೇಕು, ನೀವೇನಾದ್ರೂ ಒಂದು ಗುರಿ ಮುಟ್ಟಬೇಕು, ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ನೀವು 2 ವರ್ಷ ತಪಸ್ಸೇ ಮಾಡಬೇಕಾಗಿರೋದು, ಬೇರೆ ಏನಿಲ್ಲ. ತಪಸ್ಸು ನಿಮ್ಮ ತಪಸ್ಸನ್ನ ಮೇಲುಸ್ತುವಾರಿ ಮಾಡುವಂಥದ್ದು ಅವ್ರ ಜವಾಬ್ದಾರಿ ಆಗ್ಬಿಟ್ಟಿದೆ ಆಕ್ಚುಲಿ. ಇಲ್ಲ ಅಂತಂದ್ರೆ ಆಕ್ಚುಲಿ ನಿಮ್ಮ ತಪಸ್ಸು ಮಾಡುವಂಥದ್ದಕ್ಕೆ ಅವ್ರು ಪೂರ್ವವಾದ ಎಲ್ಲ ವಾತಾವರಣ ಅವರು ಸೃಷ್ಟಿ ಮಾಡಿ ಕೊಡ್ತಾ ಇದ್ದಾರೆ. ನಮಗೆ ಅಂತ ವ್ಯವಸ್ಥೆ ಇಲ್ಲ, ನಿಮಗೆ ಅಂತ ಒಂದು ಅದೃಷ್ಟ ಸಿಕ್ಕಿದೆ ಅಂತ ಗುರು ಮಾರ್ಗದರ್ಶನಗಳಲ್ಲಿ ಆ ದೊಡ್ಡವರು ನಿಮ್ಗೆ ಅವ್ರನ್ನ ನೋಡಿದ್ರೆ ನಾನು ಬೆಳಗ್ಗೆ ದರ್ಶನ ಮಾಡಿದೆ. ಆಕ್ಚುಲಿ ನೋಡಿದ್ರೆ ಒಂದು ಭಕ್ತಿ ಗೌರವ ಇದೆಲ್ಲ ಬರ್ತಲ್ಲ. ಅಂದ್ರೆ ಒಬ್ಬರು ಸನ್ಯಾಸಿ ಅಂತಂದ್ರೆ ಅಂತಿದೆ ಅಂತ ಒಂದು ನೆರಳಲ್ಲಿ ಓಡಾಡ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಏನಿದೆ ಎಲ್ಲ ಸಿಗುತ್ತೆ, ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಅಂತ ಒಂದು ತಪಸ್ವಿಗಳ ಒಂದು ನೆರಳಿದೆ. ನೀವ್ಯಾಕೆ ತಪಸ್ ಮಾಡ್ಲಿಕ್ಕಾಗಲ್ಲ? ತಪಸ್ ಇಲ್ಲ ಸರ್, ನಮ್ಗೆಲ್ಲ ಆಗಲ್ಲ ಸರ್, ಬಹಳ ಇವರು ಅರೆಸ್ಟ್ ಮಾಡ್ತಾರೆ, ನಮ್ಮ ಪ್ರಿನ್ಸಿಪಾಲ್ ಬಹಳ ಸ್ಟ್ರಿಕ್ಟ್, 14 ತಾಸು ಓದಿದ್ರೆ ಯಾವ ಸರ್ ಆಗುತ್ತೆ 14 ತಾಸು ಓದೋದಕ್ಕೆ? ಆರಾಮಾಗಿ ಊರಲ್ಲಿ ಇಟ್ಕೊಂಡು ನಮ್ಮ ತಂದೆ ಆಗೋಗ್ಬಿಟ್ಟಿದ್ದಾರೆ ಸರ್ ಅನ್ಕೊಂಡ್ರೆ ಯಾಕೆ ಮಾಡೋಕ್ಕಾಗಲ್ಲ? ಅವ್ರು ಮಾಡಿದಾರಲ್ಲ, ಹೇಳ್ತಾ ಇದ್ದಲ್ಲ ಸಾಧನೆ ಎಷ್ಟು ಅವರು ಹೋಗ್ತಾ ಇದ್ರಿ ಅಂತ. ನಿಮ್ಗೆ ಸಾಧ್ಯ ಅಲ್ಲೇ ಹೋಗಿರೋದು ಎಲ್ಲರೂ, ಯಾಕೆ ನಿಮಗೆ ಯಾಕೆ ಮಾಡೋಕ್ಕಾಗಲ್ಲ? ವಿರಿಕೋಬೇಕು, ಮಾಡೋಕ್ಕಾಗುತ್ತೆ, ಖಂಡಿತ ಮಾಡ್ತೀರ ನೀವು, ಅದು ಬರಬೇಕು. ನೀವು ಸುತ್ತಮುತ್ತ ಏನು ನೋಡ್ಬಿಡಿ, ಗುರು ಮಾರ್ಗದರ್ಶನದಲ್ಲಿ 2 ವರ್ಷ ತಪಸ್ ಮಾಡಿ ನಿಮಗೆ ದೇವರು ಬರಬೇಕು. ಆಮೇಲೆ ದೇವರು ನಮ್ಮ ಕಣ್ಣು ಮುಂದೆ ಬರಬೇಕಂತೇನಿಲ್ಲ. ನೀವು ದೇವಸ್ಥಾನದಲ್ಲಿ ಹೋಗಿ ಕೈ ಮುಗಿದು ದೇವರು ಬಲಕ್ಕೆ ಹೂ ಬಿತ್ತು, ದೇವರು ಬೇರೆ ರೂಪದಲ್ಲಿ ನಮಗೆ ಬರ್ತಿರ್ತಾರೆ. ಇದೆಲ್ಲ ಸ್ವಾಮೀಜಿಯವರೇ ನಿಮಗೆ ಅಲ್ಲಿಯೂ ಮಾಡ್ತಿದ್ದಾರೆ, ಏನಂತ ಕರೀತಾರೆ ನಿಮಗೆ ಅವರಿಗೆ ಸಂಬಂಧ? ನೀವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾವುದೇ ಕುಟುಂಬದಲ್ಲಿ ಬಂದು ನೀವು ಅವರ ಮಾರ್ಗದರ್ಶನ ಬಂದಿದ್ದೀರಾ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡಿ. ನಿಮ್ಮ ಏನು ಜೈಲಲ್ಲಿ ಇರ್ಬೋದು, ಬೇರೆ ಬೇರೆ ಶಿಕ್ಷಕ ವೃಂದ ನಿಮ್ಮ ಸೇವೆ ಮಾಡ್ತಿರೋರೆಲ್ಲ ಇದ್ದಾರೆ, ನಿಮಗೆ ಅವರಿಗೆ ಸಂಬಂಧ? ಅವನು ನೀವು ಮಾಡ್ತಿದ್ದಾರೆ ಅಂತಂದ್ರೆ ಅದೇನೆ ದೇವರು ನೇರವಾಗಿ ದೇವರೇ ಬರಲ್ಲ, ದೇವರು ಬೇರೆ ಬೇರೆ ರೂಪದಲ್ಲಿ ನಮ್ಮ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲ ಇರ್ತಾರೆ. ನಾವು ಏನ್ ಮಾಡಬೇಕಾಗಿದೆ? ತಪಸ್ ಮಾಡಬೇಕಾಗಿದೆ. ಉಳಿದು ಪ್ರತಿಫಲ ಬಿಟ್ಬಿಡಿ. ಆಮೇಲೆ ಕೆಲವರು ನನಗೆ ಸಿಕ್ಕಲೇಬೇಕು, ನಾನು ಇಷ್ಟ ಆಗಿದೆ, ನಿಮ್ಮ ಒಂದು ಶಕ್ತಿ ಮೀರಿ ಎಷ್ಟು ಸಾಧ್ಯ ಅಷ್ಟು
ಒಬ್ಬ ಮನುಷ್ಯ ಮಾಡಲಿಕ್ಕೆ ಎಷ್ಟು ಸಾಧ್ಯ ಅಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿ. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಕ್ವಾಲಿಫೈ ಆದ್ಮೇಲೆ ನಾನು ಹೇಳ್ತಿದ್ದಷ್ಟೇ, ಒಬ್ಬ ಮನುಷ್ಯನಿಗೆ ಅಂದ್ರೆ ನೀವೊಂದು ಕಾಲೇಜಿಗೆ ಹೋಗ್ಬೇಕು. ನಾವು ಅವಾಗ ಕೋಚಿಂಗ್ ಕೂತ್ರಿ ಅವಶ್ಯಕತೆ ಇತ್ತು, ಬಿಟ್ಟರೆ ಫುಲ್ ಟೈಮ್ ಒಂದು ಓದೋದಿರ್ತಿತ್ತು. ಒಬ್ಬ ಮನುಷ್ಯನಿಗೆ 6 to 7 ಅವರ್ಸ್ ನಿದ್ದೆ ಸಾಕು. ಊಟ ತಿಂಡಿ ಉಳಿದ